ಅವರ ಪಾದ ಪದ್ಮ ಕಮಲಗಳಿಗೆ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಆಶೀರ್ವಾದದೊಂದಿಗೆ ಈ ವೇದಿಕೆಯ ಮೇಲೆ ನಾವಿಬ್ಬರೂ ಕಲಾವಿದರು ನಿಮ್ಮೆದುರಿಗೆ ಹಾಸ್ಯ ಸಂಜೆ ರಾತ್ರಿ ಆದರೂ ಕೂಡ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಜೀವನ ನಿಂತಿರೋದು ಅಡ್ಜಸ್ಟಿನ ಮೇಲೆ. ಆದ್ದರಿಂದ ಹಾಸ್ಯ ರಾತ್ರಿ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ವೇದಿಕೆಯ ಮೇಲೆ ಭರತನಾಟ್ಯ ಕಾರ್ಯಕ್ರಮ ನೀಡಿದಂತಹ ಕುಮಾರಿಯವರಿಗೂ ಹಾಗೂ ತಮ್ಮ ಕೋಲಾಟದ ಮೂಲಕ ನಿಮ್ಮೆಲ್ಲರ ಮನವನ್ನು ರಂಜಿಸಿದಂತಹ ಆ ಬಾಲಕರಿಗೂ ಇದೀಗ ಸುಶ್ರಾಯವಾಗಿ ಹಾಡುಗಳನ್ನು ಹೇಳಿದಂತಹ ಅಕ್ಕನ ಬಳಗದ ಯಾವತ್ತೂ ಅಕ್ಕಂದರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತು ನನ್ನ ಮೆಚ್ಚುಗೆಯ 4 ನುಡಿಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುತ್ತ ಬಾಳುವ ವರವ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ತಿಳ್ಕೊಂಡು ಡಿವಿಜಿ ಅವರು ಹೇಳ. ಅದ್ರ ಪ್ರಕಾರ ನಗು ಅತ್ಯಂತ ಸರಳವಾಗಿ ಬರಬೇಕು ಅಂತ ಹೇಳೋದು. ಸಂಗೀತದೊಳಗ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥವ್ರು ಕೂಡ ನಾವು ಒಂದು ವೇಳೆ ಆಸಕ್ತಿಯನ್ನು ಕಳ್ಕೊಂಡ್ವಿ ಅಂದ್ರೆ ನಮ್ಗೆ ಯಾವುದೇ ರೀತಿ ಒಳಗ ಜೀವನದೊಳಗೆ ಸ್ವಾರಸ್ಯ ಉಳಿಯಂಗಿಲ್ಲ. ಏನಾಗಿತ್ತು ಅಂದ್ರ ನಿಮ್ಗೆ ಖರೆ ಹೇಳ್ಬೇಕಂತಂದ್ರ ನಮ್ಮ ಮನೆಯೊಳಗೆ ನಮ್ಮ ಶ್ರೀಮತಿಯವರು ಈ ಹಾಡುಗಾರಿಕೆಯನ್ನ ಹಾಡ್ತಾರೆ. ಹಿಂಗಾಗಿ ಅವ್ರು ಹಾಡೋದು ನೋಡಿ 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 ನನಗೂ ಸ್ಫೂರ್ತಿ ಬಂತು. ಒಂದ್ ದಿವಸ ನಾನು ಹಾಡಕ್ ಶುರು ಮಾಡ್ಬಿಟ್ಟೆ. ಏನ್ ಶುರು ಮಾಡಿದ ನಾವು ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತಾರಲ್ಲ, ಹಂಗ ನಮಗೂ ಬಂದ್ರು ಬರ್ಬೋದು ಹಾಡು ಅಂತ ಹೇಳಿ ನಾನು ಹಾಡಿನ ಶುರು ಮಾಡಿದೆ. ನಮ್ಮ ಮನೆಯವ್ರಿಗೆ ಬಂದೋಬಸ್ತಿ ಮಾಡಿದೆ. ನನಗೆ ಏನಂದ್ರೆ ನೋಡಿ, ನೀವು ಹಾಡೋದಿದ್ರ ರೇಡಿಯೋದಾಗ ಹಾಡ. ನನ್ಗೆ ಆಶ್ಚರ್ಯ ಆಗುತ್ತೆ. ಈಕಿ ಎಷ್ಟು ದಿವಸ ಹಾಡ್ಲಿಕ್ಕೆ ಹತ್ತಿದ್ರ ಒಂದ್ ದಿವಸ ರೇಡಿಯೋದಾಗ ಹಾಡಿಲಿಕ್ಕಿ, ನಾನು ಇನ್ನೂ ಇವತ್ತು ಶುರು ಮಾಡಿ ಆಗಳಿಗೆ ನನಗೆ ಏನಂತಂದ್ರೆ ರೇಡಿಯೋದಾಗ ಹಾಡ್ರಿ ಅಂತಂದ್ರೆ ನಾ ರೇಡಿಯೋ ಸ್ಟಾರ್ ಆದ ತಿಳ್ಕೊಂಡು ಖುಷಿಯಿಂದ ಕೇಳಿದೆ. ಯಾಕೆ ನನಗೆ ರೇಡಿಯೋದಾಗ ಹಾಡಕ್ಕೆ ಯಾಕಂದ್ರೆ ನಾವು ಬೇಡದ ಬಂದ್ ಮಾಡ್ಕೊಳಕ್ ಬರ್ತಾ ಅಲ್ಲೇ ಹೋಗಿ ಹಾಡ್ರಿ ಅಂತ ಬಹಳ ಮನ್ಸಿಗೆ ಬ್ಯಾಸ ಆತ. ನನಗೆ ಏನಿದೆ ಹೆಂಡತಿ ಕಡೆದು ಹಿಂಗ್ ಅನಿಸ್ಕೊಂಡು ನಾವ್ ಯಾಕೆ ಇರ್ಬೇಕಂತ ಹೇಳಿ ಹೊರಗೆ ಬಂದು ಏನ್ ಮಾಡಿದ್ವಿ ಅಂದ್ರ ಒಂದು ಕೆಟ್ಟ ವಿಚಾರ ಬಂದು, ಇವ್ ನೋಡಿ ಏನ್ರಿ ಯಾಕಾಗಲ್ಲಕ್ಕ ಜೀವನನೇ ಇಡಬಾರ್ದು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ಅಂತ ಹೇಳಿ ಕಪ್ಪತ್ ಗುಡ್ಡಕ್ಕೆ ಬಂದ್ವಿ. ಕಪ್ಪತ್ ಗುಡ್ಡದಾಗ ಬಂದು ಗಿಡಕ್ಕೆ ಒಂದ್ ಏನ ತಗೊಂಡು ಹಾಕೋಬೇಕು ಅನ್ನೋದ್ಕಿನ ಒಬ್ರು ಮಹಾತ್ಮರು ಭೇಟಿ ಆದ. ಅವ್ರು ಏನಂದ್ರ ಯಾಕ್ರಿ ಸರ ಯಾಕೆ ಹಿಂಗ್ ಮಾಡ್ಕೊಳಕತ್ತೀರಿ, ಜೀವನ ಬಹಳ ಸುಂದರ ಅದ, ನೀವ್ ಹಿಂಗ್ ಮಾಡ್ಕೊಳ್ಳೋದು ಬಹಳ ಕೆಟ್ಟ ಅನಿಸ್ತದ, ಹಂಗ್ ಮಾಡ್ಬೇಡ್ರಿ ಅಂತಂದ್ರು. ಇಲ್ರಿ ನಾ ಹಿಂಗ್ ಹಾಡಿತ್ತು ಹಿಂಗಾತು ನಮ್ಮ ಮನೆಗೆ ಹಿಂಗ ಅಂದ್ರು ನನ್ನ ಮನಸ್ಸಿಗೆ ಬಹಳ ಬ್ಯಾಸ. ಬೇರೆ ಯಾರ ಅಂದಿದ್ರು ನನಗ ಏನು ಅನಿಸ್ತಿದ್ದಿಲ್ಲ. ನನ್ನ ಅರ್ಧ ಹಂಗಿ ಹಿಂಗ ಅಂದ್ಬಿಟ್ಲು. ನನ್ನ ಮನಸ್ಸಿಗೆ ಬ್ಯಾಸರಾಗಿ ನಾ ಹಿಂಗ್ ಮಾಡ್ಕೊಳಕ್ ಬಂದೀನಿ. ಸರ ಇಡೀ ಜಗತ್ತಿನ ನಿಮ್ ಹಾಡು ಯಾರು ಕೇಳಿಕೊಂಡು ನೀವು ಚಿಂತೆ ಮಾಡ್ಬೇಡಿ, ನಾನು ಅದೀನಿ, ನೀವು ಬೇಕಾದಷ್ಟು ಹಾಡ್ರಿ ನಾನ್ ಕೇಳ್ತೀನಿ ಅಂದ್ರು ನನ್ಗೆ ಮಸ್ತ್ ಖುಷಿ ಆಯ್ತು. ಒಬ್ಬರ ಅಭಿಮಾನಿ ಸಿಕ್ಕ್ರಲ್ಲ ಅಂತ ಹೇಳಿ ಅದಕ್ಕೆ ನಾ ಏನ್ ಮಾಡಿದೆ ಅಂದ್ರ ಕಣ್ಣು ಮುಚ್ಕೊಂಡು ತನ್ನ ಮಾತೆಯಿಂದ ಅದ್ರಿ ಆರಾಮಾಗಿ ಹಾಡಿದೆ ಗಂಟ್ಲು ಹೊಡ್ಕೊಂಬಿಟ್ಟು ಹಾಡಿ ಕಣ್ಣು ತೆಗೆದು ನೋಡ್ತೀನಿ, ಕೇಳಕ್ ಕುಂತ ಊರ್ಲಿ ಹಾಕೊಂಡಿದ್ದ. ಇದು ಜೀವನದೊಳಗೆ ಸಿಗ್ತಕ್ಕಂತ ಅತ್ಯುತ್ತಮವಾದಂತ ಹಾಸ್ಯ ನೋಡ್ರಿ. ಸಂಗೀತ ಜ್ಞಾನ ಇರಬೇಕು, ಸಂಗೀತದ ಬಗ್ಗೆ ಒಲವಿರ್ಬೇಕು, ಅಂದಾಗ ಮನುಷ್ಯ ಸಂಗೀತ ಹೃದಯಕ್ಕೆ ಬಿಡ್ತದ. ಆದ್ದರಿಂದ ಸಂಗೀತ ಜ್ಞಾನ ಸ್ವಲ್ಪ ಇರಬೇಕು. ಇಲ್ದ ಇದ್ದವ್ರ ಪರಿಸ್ಥಿತಿ ಏನಾಗ್ತದ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನ ಹೇಳ್ತೀನಿ. ಅಪ್ಪ ಮಗ ಇದ್ರು, ಇಬ್ರು ಔರಂಗಜೇಬರ ವಂಶಸ್ಥರು. ಸಂಗೀತ ಅಂದ್ರೆ ಅವ್ರಿಗೆ ಮತ್ತು ಅವ್ರ ಸಂಗೀತಕ್ಕೆ ಭಯಂಕರ ದೂರ, ಹತ್ತರಂತೂ ಆಗುದಿಲ್ಲ. ಅಲ್ಲಿ ಊರೊಳಗೆ ಏನ್ ಮಾಡಿದ್ರು ಅಂದ್ರೆ ಹಿಂಗ ಒಂದೇನೋ ಸಮಾರಂಭ ಇತ್ತು, ಅದಕ್ಕಂತ ತಿಳ್ಕೊಂಡು ಸಂಗೀತ ಸಮಾರಂಭವನ್ನು ಏರ್ಪಡಿಸಿದ್ರು. ಆ ಸಂಗೀತ ಸಮಾರಂಭವನ್ನು ಏರ್ಪಡಿಸಿದಾಗ ಎಲ್ಲರೂ ಊರವ್ರು ಕೂಡ್ಯಾರ. ಎಷ್ಟು ಮಂದಿ ಕೂಡ್ಯಾರ ನೋಡಿ ಬರುವಂತ ಇವ್ರು ಹೊಂಟವ್ರು, ಸಂಗೀತ ಕೇಳಬೇಕಂತ ಹೊಂಟವ್ರಲ್ಲ. ಎಲ್ಲಾ ಕಡೆ ಮಂದಿ ತುಂಬಿಟ್ಟಿದ್ರು. ಅಗದಿ ಪ್ರಸಿದ್ಧ ಗಾಯಕರು ಬಂದು ಇಲ್ಲಿ ಹಾಡ್ಕೊಂತ ಕುಂತಿದ್ರು. ಹಿಂಗಾಗಿ ಇವ್ರು ಹೋದಾಗ ಜಗ ತುಂಬಿಟ್ಟಿತ್ತಲ್ಲ, ಸ್ವಲ್ಪ ಕಟ್ಟಿ ತುದಿಗೆ ಜಗ ಓದಿತ್ತು. ಅದ ಜಗದಾಗ ಅಡ್ಜಸ್ಟ್ ಮಾಡ್ಕೊಂಡು ಕುಂತು ಅವರು ಸಂಗೀತಗಾರ ಗೊತ್ತದ ನಿಮ್ಗೆ, ಪ್ರಾರಂಭ ಮಾಡುವ ಹೊತ್ತಿನೊಳಗ ಆಲಾಪನೆ ಮಾಡ್ತಾರೆ. ನೀ ಸರಿ ಅಂದ್ರು. ಆ ಹುಡುಗ ಕುಂತಿದ್ದ ಕಟ್ಟಿ ತುದಿಗೆ ಸ್ವಲ್ಪ ಸರ ಮತ್ತವ್ರ ಆಲಾಪನೆ ತಗೊಂಡ್ರು. ನೀ ಮಪ ಸರಿ ಅಂತ ಅವ್ರ ಅಪ್ಪಗೆ ಹೇಳ್ದ, ಯಪ್ಪ ಅವ್ರು ಸರಿ ಅಂತ ಇನ್ನೊಂದು ಸ್ವಲ್ಪ ಸರಿ ಅಂತ ಅವ್ರ ಆಲಾಪನೆ ಮಾಡ್ಕೊಳ್ಳೋ ಕಲ್ಪನೆ ಇಲ್ಲ ಇವಾಗ. ದೊಡ್ಡ ಗಂಟೆ ತಂದು ಒಟ್ಟಾರ ಸಂಗೀತ ಜ್ಞಾನನೇ ಇಲ್ಲ ಅದಕ್ಕೆ, ಅದು ಸರಿಯೇನು. ಮತ್ತವ್ರ ಅದನ್ನ ತಗೊಂಡ್ರು. ನೀ ಸರಿ ಮತ್ ಸರ್, ನಿಮ್ಮಪ್ಪ ಸರಿ ಮತ್ತ ಅವ್ರ ಅಪ್ಪನ ಸರಿ, ಈಗ ಅವ್ರು ನೀ ಸರಿ ನಿಮ್ಮಪ್ಪ ಸರಿ, ಅವ್ರು ಸ್ವರ ಹತ್ತಿ ಬರೋಬ್ಬರಿ ಲಯಕ್ಕೆ ಬರೋ ತನಕ ಅವರು ಅದನ್ನ ಆಲಾಪನೆ ಮಾಡೋರು. ಇವ್ರು ಸರ್ಕೊಂತ ಹೋದ್ರು. ಎಷ್ಟಂತ ಸರಿತಾರೆ ಕಟ್ಟಿ ಮುಗಿದ ಹೋತು. ಅವಾಗ ಸಿಟ್ಟು ಬಂದ್ಬಿಡ್ತ ಅವಂಗ ಅಪ್ಪಗ, ಆ ಹುಡುಗನ ಅಪ್ಪಗ, ಯೋ ಮಾರಾಯ ನೀ ಹಾಡೋದು ಯಾವ ಬೇಕಾಗೈತಿ ಸಾಕ್ ಬಂದ್ ಮಾಡತ್.
ನಾವು ಹಗ ಸರ್ದ್ವಿ ಇನ್ನೂ ಸ್ವಲ್ಪ ಸರದ್ರೆ ನಾವು ಕಟ್ಟಿದ್ದು ಬೀಳ್ತೀವಿ, ನೀನು ಬೇಡ ನಿನ್ನ ಸಂಗೀತ ನಡಿ ಅಂತ ಅದು. ಇದು ಸಂಗೀತದ ಜ್ಞಾನ ಇದ್ದವ್ರು ಮಾಡ್ತಕ್ಕಂಥ ಕೆಲಸ. ಇನ್ನೊಬ್ಬ ಹಾಡ್ತಿದ್ದಾನೆ, ಬಹಳ ಚಂದ ಹಾಡ್ತಿದ್ದ, ಬಹಳ ಚಂದ ಹಾಡ್ತಿದ್ದ. ಅಗ್ರಿ ಏನು ಅವ ಹಾಡು ಮುಗಿಸೋದ್ಕಿನ ಕೂಡಿದ ಮಂದಿಯಲ್ಲ ಒನ್ಸ್ ಮೋರ್ ಅಂದ ಖುಷ. ಅರೆವಾ ಮತ್ತೆ ಹಾಡಿದ, ಮತ್ತೆ ಶುರು ಮಾಡಿದ ಮೊದ್ಲಿನಿಂದ, ಹಾಡು ಮುಗಿಯಿತು, ಮತ್ತೆ ಒನ್ಸ್ ಮೋರ್ ಅಂತ ಶುರುವಾತ. ಒಂದು ಹೊತ್ತು, ಎರಡು ಹೊತ್ತು, ಮೂರು ಹೊತ್ತು ಅದ ಹಾಡ ಒನ್ಸ್ ಮೋರ್ ಅನ್ನೋರು. ಇವು ಎಷ್ಟು ಹಿಡಿಸಿರ್ಬೇಕು ಈ ಹಾಡು. ಹಾಡಿದ 11ನೇ ಸರ್ ಒನ್ಸ್ ಮೋರ್ ಅಂತ ಇವಾಗ ಬ್ಯಾಸರ. ನಿಮಗೆಲ್ಲರಿಗೂ ದೈವ ಕೈ ಮುಗಿದು ಕೇಳ್ಕೊಂತೀನಿ ನಾನು. ನನಗೇನಂತಂದ್ರ ನೀವು 11 ಸರಿ ಹಾಡು ಅಂತ ಹೇಳಿರಿ, ನಾನು 11 ಸರಿನೂ ಹಾಡೀನಿ, ದಯಮಾಡಿ ಇನ್ಮೇಲೆ ಹಾಡು ಅಂತ ಹೇಳ್ಬೇಡ್ರಿ ಅಂತ ಹೇಳಿ. ನಿಮಗೆ ಎಷ್ಟು ಹಾಡು ಹಿಡಿಸಿದ್ದಕ್ಕೆ ನಾನು ಬಹಳ ಆನಂದ ಆಗಿದೆ ಅಂತ. ಅವಾಗ ಒಬ್ಬ ಏತಿ ಅಂತ ಹೇಳಿದ್ರೆ, ಯೋ ಪುಣ್ಯಾತ್ಮ ನೀನು ಹಾಡು ಹಿಡಿಸೈತೆ ಅಂತ ನಾವು ಹೊಳ್ಳೆ ಒನ್ಸ್ ಮೋರ್ ಅನ್ನಕತ್ತಿಲ್ಲ, ನೀವು ಬರೋಬ್ಬರಿ ಹಾಡು ಮಠ ನಾವು ಒನ್ಸ್ ಮೋರ್ ಅಂತೀವಿ ಅಂತ. ಅಂದ್ರ ಸಭೆ ಒಳಗೆ ಸಂಗೀತದ ಬಗ್ಗೆ ಗೊತ್ತಿದ್ದವರು ಕೂತಿರ್ತಾರ ಅನ್ನೋದನ್ನ ನಾವು ಲಕ್ಷ್ಯ ಇಟ್ಬೇಕು. ಹಿಂಗ ಸಂಗೀತ ನಮ್ಗೆ ಹೆಂಗ ಅವಕಾಶವನ್ನು ಕೊಡ್ತದ, ಹಂಗ ಜೀವನನೂ ಕೂಡ ನಮ್ಗ ಅನೇಕ ಹಾಸ್ಯ ಪ್ರಸಂಗಗಳನ್ನ ಒದಗಿಸಿಕೊಡ್ತದೆ. ನಾವೆಲ್ಲ ಶಾಲೆಗಳಲ್ಲಿ ಉಪಾಧ್ಯಾಯರಾಗಿರುವುದರಿಂದ ಸಹಜವಾಗಿ ಮಕ್ಕಳು ಮತ್ತು ನಮ್ಮ ನಡುವ ಅನೇಕ ಪ್ರಸಂಗಗಳು ನಮಗೆ ಹಾಸ್ಯ ಪ್ರಸಂಗಗಳು ನಡೀತವೆ. ಈಗ ಸದ್ಯಕ್ಕೆ ನಾವು ನೋಡ್ತೀವಿ, ಶಾಲೆಗಳಿಗೆ ಬಿಸಿಯೂಟ ಕೊಟ್ಟರು. ನಾವು ಮಧ್ಯಾಹ್ನ ಹೊತ್ನ್ಯಾಗ ಸರ್ ಜನರು ಮತ್ತು ಹುಡುಗರು ಎಲ್ಲರೂ 4ನೇ ಪೀರಿಯಡ್ ಮುಗಿದು ಕೂಡನ ಶಾಲೆ ಒಳಗ ಬಿಸಿಯೂಟ ಮಾಡ್ಬೇಕು. 5ನೇ ಪೀರಿಯಡ್ ತಗೋಬೇಕು, ಕಂಡೀಷನ್ ಅದು. 5ನೇ ಪೀರಿಯಡ್ ನಿಂತಿಗಲ್ಲ, 5ನೇ ಪೀರಿಯಡ್ ತಗೋಬೇಕು. ಹಿಂಗಾಗತ್ನೊಳಗ 3ನೇ ಪೀರಿಯಡ್ಗೆ ಏನ್ ಮಾಡ್ತಾರ, ಸುಮಾರಾಗಿ ಎಲ್ಲಾ ಶಾಲೆಗಳಲ್ಲಿ 1:30 ಊಟ ಶುರುವಾಗೋದ್ರಿಂದ 3ನೇ ಪೀರಿಯಡ್ ಹೊತ್ತಿಗೆ ಏನ್ ಮಾಡ್ತಾರ, ಅವ್ರು ಅಡಿಗೆ ಮಾಡ್ತಕ್ಕಂಥವ್ರು ಚಲೋ ಹೊತ್ತಿಗೆ ಒಗ್ಗರಣೆ ಹಾಕ್ತಾರ. 3ನೇ ಪೀರಿಯಡ್ ತಗೊಂಡವ್ರ ಪರಿಸ್ಥಿತಿ ಬ್ಯಾಡ, ನಾವು ಶಾಲೆ ಒಳಗೆ ಅನುಭವಿಸ್ತೀವಿ. ಹುಡುಗರು ಪಾಠ ಕೇಳ್ತಾರ, ಅವಾಗ ಮೂಗು ಏರಿಸ್ತಿರ್ತಾರ, ಅಲ್ಲಿ ವಾಸ್ತಿ ಬರ್ತದೆ. ಏನಾಗಿತ್ತಂದ್ರೆ ಈಗಿನ ಕಾಲದೊಳಗೆ ನಿಮ್ಗೆ ಹೇಳ್ತೀನಿ, ಶಾಲೆಗಳಲ್ಲಿ ಒಂದು ವಿಶೇಷತೆ ಐತಿ, ಮಕ್ಕಳನ್ನು ಬಡಿಯಂಗಿಲ್ಲ. ಹಿಂದಕ್ಕೆ ಒಂದು ಮಾತಿತ್ತು, ಏನಂದ್ರ ಚಡಿ ಚಮ ಚಮ ವಿದ್ಯೆ ಘಮ ಘಮ ಅಂತ. ಚಡಿ ತಗೊಂಡ್ ಬಡದ್ರ ಹುಡುಗರಿಗೆ ವಿದ್ಯೆ ಬರ್ತದೆ ಅಂತ ಹೇಳಿ ಬಡಿ ಸರ್, ನೀವು ಬೇಕಾದ ಬಡಿ, ಕೈ ಕಾಲು ಕಟ್ಟಿ ಬಡಿ, ತೂಗ್ ಹಾಕ್ರ ಮಗನ. ಹಿಂದಕ್ಕೆಲ್ಲ ಇಂತ ಹಿರಿಯರದರ ಕೇಳಾರ ಅಂತ ಅನುಭವಿಸ್ಯಾರ. ಆದ್ರ ಈಗಿನ ಕಾಲದಾಗ ಹಂಗಲ್ಲ, ನನ್ನ ಮಗ್ಗಲ್ಲೇ ಅನ್ನೋದಿಲ್ಲ, ನೀ ಯಾವ ಪಗಾರ ಕೊಡ್ತಾರಲ್ಲ ಸುಮ್ಮನೆ, ನನ್ನ ಮಗ್ಗ ಹತ್ತ ಸರಿ ಅನ್ನೋದಿಲ್ಲ, ನೀ ಯಾವ ಸುಮ್ಮನೆ. ಹಿಂಗ ನಮ್ ಕಂಡೀಷನ್ ಅಲ್ವರಿ, ನಾವೇನು ಮಾಡುವಂಗಿಲ್ಲ ಈಗಿನ ಕಾಲದಾಗ. ಕೈ ಕಟ್ಕೊಂಡು ಅಲ್ಲಿ ನಮ್ಮ ಪ್ರಭು ಅವಾಗ ಹೇಳಿದ್ರು ಏನಂತ, ಕಲಿಯುಗದಲ್ಲಿ ಗುರುವು ಶಿಷ್ಯಂಗೆ ನಮಿಸಿ ಬುದ್ಧಿಯ ಹೇಳಿದೊಡೆ ಮಹಾಪ್ರಸಾದವೆಂಬೆ ಅಂದ ಮೇಲೆ ನಾವು ಅವ್ರಿಗೆ ನಮಸ್ಕಾರ ಮಾಡಿ, ಹುಡುಗರ ದಾನ್ಲೆ ಮಾಡ್ಬೇಡ್ರಪ್ಪ, ಬಾಯ್ ಮಾಡ್ಬೇಡ್ರಪ್ಪ ಅಂತ ಹೇಳಿ ಹೇಳ್ಕೊಂಡು ನಮ್ಮ ಪಾಠ ಶುರು ಮಾಡೋದು. ಅದ್ರಾಗ ಗೆದ್ದು ಬರೋದು. 45 ನಿಮಿಷ ಬರೋದ್ರಾಗನ ಪಾಠ ಹೇಳಿದವ್ರು ಬರೋದಲ್ಲ, ಅವ್ರೆಲ್ಲರೂ ಎದುರಿಸಿ ಬರೋಗ ಪಾಠ ನಮ್ ಬೆವ್ರು ಬಂದಿರ್ತಾವ. ಯಾಕಂದ್ರೆ ಯಾವ ಹುಡುಗಿ ಎದ್ದಿದ್ ಹುಡುಗಿ ಏನ್ ಕೇಳ್ತಾನೆ, ಪ್ರಶ್ನೆ ಅಷ್ಟು ವಿಚಿತ್ರ ಇರ್ತಾವ. ಒಂದ್ ದಿವಸ ಏನಾಗಿತ್ತಂದ್ರ, ನಾನು ಒಂದು ಹುಡುಗ ನಾನು ಮೆಥಮೆಟಿಕ್ಸ್ ಹೇಳ್ತೀನಿ, ಗಣಿತ ವಿಷಯವಲ್ಲ. ಹಿಂಗಾಗಿ ಅವ್ರು ಹೋಮ್ವರ್ಕ್ ಮಾಡಿದ್ದಿಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂತ ಕೂಡ ಆ ಹುಡುಗನ ನಾ ಕೇಳಿ ಬಡಿಯಾಕತ್ತೀನಿ. ನಿಮಗೆ ಹೇಳ್ತೀನ್ರಿ, ಅವನು ಬಡಿಯೋ ಹೊತ್ತಿಗಿನ ಅವ್ರಪ್ಪ ಎಲ್ಲಿ ಇದ್ನೇನೋ ಪ್ರತ್ಯಕ್ಷ ಆಗ್ಬಿಟ್ಟ. ನನ್ನ ಕೈಕಾಲ್ ತರ 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 ನಡ್ಗಾಕತ್ತಿ. ಇಲ್ರಿ ಚೆನ್ನಪ್ಪಣ್ಣಾರ ಅದಿಲ್ಲ, ಆ ಹುಡುಗಿಗ 1 ವಾರ ಗಟ್ಟಲೆ ಆತನ ಹೇಳಕತ್ತಿ, ಅಭ್ಯಾಸ ಮಾಡಿಲ್ಲ, ಅದಕ್ಕೆ ನಾನು ಬಾಯ್ ಆಡಕತ್ತಿ. ಅವ ಧೈರ್ಯ ಪಟ್ಟ, ಪಾಲಕ್ ಬಾಳ ಒಳ್ಳೆಯವಿದ್ದ, ಸಾಹೇಬ್ರ ಬಿಡಬೇಡ, ಆ 16 ಮಗನ್ ಇನ್ನೂ 4 ಓದಿ. ಇಷ್ಟು ಧೈರ್ಯ ಕೊಡೋರು ಯಾರು ಈಗಿನ ಕಾಲದಾಗ ಪಾಲಕರು? ಓದಿರ ಅವನು ಹೇಳಿದ ಮಗ್ಗ ಬಿಸಿ ಊಟ ಕಟ್ಕೊಂಡು ಹೊಲಕ್ಕೆ ಬರ್ಲಿ ಅಂತ ಹೇಳಿ ಶಾಲೆಗದ ನಮಗೆ ಏನು ಓದಿರ ಎಲ್ಲಿ ಹೋಗ್ಬೇಕು ನಮ್ಮ ಪರಿಸ್ಥಿತಿ. ಇಂಥ ಹೊತ್ತಿನೊಳಗ 8ನೇ ತರಗತಿ ಪ್ರವೇಶ ಪಡಿತಲ್ಲ, 1ನೇಯದಿಂದ 7ನೇ ಶಾಲೆ ಕಲ್ತು ಅವ್ರು 8ನೇ ಬಂದಿರ್ತಾರೆ. ನಾ ಸಾಮಾನ್ಯವಾಗಿ 8ನೇ ಬಂದಂತ ಹುಡುಗರಿಗೆ ನಾ ಪ್ರಾರಂಭ ಮಾಡೋದು ಮಗ್ಗಿಯಿಂದ. ಅವಾಗೆಲ್ಲ ಮಗ್ಗಿ ಗಟ್ಟಿ ಮಾಡಿಸ್ತೀವಿ ನಾವು ಸಣ್ಣವರಿದ್ದಾಗಂತೂ, ನಾವು ಮಗ್ಗಿ ಹೇಳೋದ್ರಿಂದ ಈಗ ಹಂಗಿಲ್ಲ, ಬಹಳ ತ್ರಾಸ. ನಾನು ಮಗ್ಗಿ ಯಾರಿಗೆ ಕೊಟ್ಟಪ್ಪ 2ರಿಂದ